ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಅಲ್ವಾ ಇದು? ಹಾಂ, 10 ಜನವರಿ 1998 ವಾರ ಶನಿವಾರ ದಿವಸ, ಆಮೇಲೆ 7:30 ಸಂಜೆ. ಆಮೇಲೆ ಜನ್ಮದ ನಕ್ಷತ್ರ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಪ್ರಕರಣದಲ್ಲಿ ಹೆಸರು ಬರಬೇಕಾದದ್ದು ಕಾಕಿ ಹೆಸರು ಬರಬೇಕು. ಅವನು ಕಿರಣ್ ಕಾರ್ತಿಕ್ ಅಂತ ಬರಬೇಕು. ನೀವು ಆ ಹೆಸರಿಟ್ಟರೆ ಮದುವೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮಗೆ ಹೇಳಬೇಕಾಗುತ್ತೆ ಅದನ್ನು ನೋಡ್ಕೊಳ್ಳಿ. ಹೇಳಿದೆ ಕಾರ್ತಿಕ್ ಅಥವಾ ಕಿರಣ್ ಅಂತ ಹೆಸರು ಇಡಬೇಕು. ಕಾರ್ತಿಕ್ ಅಥವಾ ಕಿರಣ್ ಅಂತ ಹೆಸರು ಇರಬೇಕು. ಅದನ್ನು ಮಾಡಬೇಕು. ಅಥವಾ ಕೀರ್ತಿ ಕುಮಾರ್ ಅಂತಂದ್ರೂ ಬರುತ್ತೆ. ಇಲ್ಲೇ ಮುಖ್ಯವಾಗಿ ಅವ್ರ ಅಮ್ಮರ ಹೆಸರು ನಾನು ಕೇಳಿದೆ. ಯಾಕಂದ್ರೆ ನೀವು ಕೇಳಕ್ಕೆ ಬಂದಿದ್ದು ವಿವಾಹ ಯೋಗದ ಬಗ್ಗೆ ಕೇಳಕ್ಕೆ ಬಂದಿದ್ದೀರಿ ಅಂತ ನಾನು ಆದ್ಯತೆಯನ್ನು ಕೊಟ್ಟಿದ್ದೀನಿ. ಹೌದಲ್ಲ? ನೀವೇ ನನಗೆ ಹೇಳಿಲ್ಲ. ಹೌದಲ್ಲ? ಇಷ್ಟು ಜನ ಇದ್ದಾರೆ ಇಲ್ಲಿ ಮದುವೆ ಯೋಗದ ಬಗ್ಗೆ. ಯಾಕಂದ್ರೆ ದೋಷ ಐತಿ, ಅದಕ್ಕೆ ಅದನ್ನು ಮದುವೆ ಹಿಂದ್ಕೊಡಿಯುತ್ತೆ. ನಿಮ್ಮ ಮನೆ ಹೆಣ್ಣು ದೇವ್ರಿಗೊಂದು ಕುಂಕುಮಾರ್ಚನೆ, ಗಂಡು ದೇವ್ರಿಗೊಂದು ಅಭಿಷೇಕ, ಒಂದು ಆಶ್ಲೇಷ ಪೂಜೆ, ನವಲೆಯಲ್ಲಿ ಮಾಡೋದು. ನವಲೆಯಲ್ಲಿ ಆಶ್ಲೇಷ ಪೂಜೆ ಮಾಡುವಂಥದ್ದು. ಇವು 3 ಮುಗಿಸಿ ಅವನು ಸ್ಥಾನ ಚಲನೆ ಅಂತ ಹೇಳಿದೆ. ಸ್ಥಾನ ಚಲನೆ ಅಂದ್ರೇನು? ಊರಲ್ಲಿಲ್ಲ, ಅವನು ಬೇರೆ ಕಡೆ ಇದ್ದಾನೆ ಅಂತ. ಅವನು ವಿದ್ಯಾಭ್ಯಾಸ ಮಾಡಬೇಕಾಯಿತು, ವಿದ್ಯಾಭ್ಯಾಸ ಕುಂಠಿತ ಆಯಿತು ಅಂತ ಹೇಳಿದೆ. ಸರಿ, ಹೌದಲ್ವ? ಹೌದು. ಲಕ್ಕಿ ನಂಬರ್ 19 ಯೂಸ್ ಮಾಡಬೇಕು ಅವರು. ಇದೆಲ್ಲ ಪೂಜೆ ಮುಗಿಸಿದ ಮೇಲೆ ಒಂದು ರೆಡ್ ರೂಬಿ ಹರಳು ಅಂತ ಬರುತ್ತೆ. ರೆಡ್ ಅಂದರೆ ಕೆಂಪು ಹರಳು, ಬೆಳ್ಳಿ ಉಂಗುರನ. ಅದನ್ನು ಗಂಡು ಮಕ್ಕಳು ಬಲಗಡೆ ಕೈ ಉಂಗುರು ಬೆಳ್ಳಿಗೆ ಮಾಡಿಸ್ಕೊತಾ ಇರಬೇಕು. ಅದು ಮೇಲೆ ಹಾಕಿರೋ ಹರಳು ಕೆಳಗಡೆ ಸ್ಕಿನ್ಗೆ ತಾಗ್ತಾ ಇರಬೇಕು. ಅದನ್ನು ನಾನು ಮಾಡಿಸಿ ನನ್ನ ನಂತರ ತಂದು ಕೊಟ್ಟು ತೊಗೊಂಡೋಗ್ಬೇಕು. ಅವ್ನ ಲೈಫ್ ನಾನು ಕೊಡ್ತೇನೆ ಅದರಲ್ಲಿ. ಅರ್ಥ ಆಯ್ತಾ? ಇದು ಇವನ ಬಗ್ಗೆ ಇರ್ತಕ್ಕಂಥದ್ದು, ಬೇರೆ ಏನೂ ಇಲ್ಲ. ಮದುವೆ ಯೋಗ ಇನ್ನೂ ಐತಿ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೌದು. ಈಗ ಇದನ್ನು ಮೊದಲು ನವಲೇದೊಂದು ಆಶ್ಲೇಷ ಪೂಜೆ, ಆಮೇಲೆ ಅಲ್ಲೇ ಒಂದು ಹೇಳಿದೆ, ಒಂದು ಹೆಣ್ಣು ದೇವ್ರದ್ದೊಂದು ಕುಂಕುಮಾರ್ಚನೆ, ಆಮೇಲೆ ಇನ್ನೊಂದು ಗಂಡು ದೇವ್ರದ್ದೊಂದು ಅಭಿಷೇಕ. ಇವು 3 ಮುಗಿಸ್ರಿ ಫಸ್ಟ್. ಇವು 3 ಮುಗಿಸಿದ್ರೆ ತಾನೇ ಮದುವೆ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ. ಇನ್ನೂ ಮದುವೆ ಯೋಗ ಐತಿ. ಇಲ್ಲೇ ಇವನಿಗೆ 26 ಅಂತ ಆಯ್ತಲ್ಲ, ಇಲ್ಲಿ 28 ವರ್ಷದವರೆಗೆ ವಿವಾಹ ಯೋಗ ಐತಿ. ಇನ್ನೂ 2.5 ವರ್ಷ ವಿವಾಹ ಯೋಗ ಐತಿ. ಈ ವರ್ಷ ಮದುವೆ ಆಗಲ್ಲ, ಮುಂದಿನ ವರ್ಷ ಮದುವೆ ಆಗುತ್ತೆ. ಬರೆದಿಟ್ಕೊಡ್ರಿ ಅಷ್ಟು ನಿಮ್ಗೆ.